ಸರ್ ನಮಸ್ಕಾರ. ಸರ್ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ನಾನು ಕೋಲಾರದಿಂದ ಬಂದಿದ್ದೀನಿ. ಸೊ ನಮಗೆ ಸೋಲಾರ್ದು ಪಂಪು ಮತ್ತು ಪ್ಯಾನಲ್ಸು ಬೇಕಾಗಿದೆ. ಈಗ ನಮ್ಮದು ಮಲ್ಟಿ ಅಗ್ರಿಕಲ್ಚರು. ಈಗ ನಾನು ರೈತ, ಟೊಮೊಟೊ ಬೆಳಿತೀನಿ, ಕ್ಯಾಪ್ಸಿಕಮ್ ಬೆಳಿತೀನಿ, ಹೀಗೆ ಬೇರೆ ಬೇರೆ ಬೆಳೆ ಮಾಡ್ತೀನಿ. ಬಟ್ ನಮ್ಗೇನಾಗಿದೆ ಅಂದರೆ ಎಕ್ಸಿಸ್ಟಿಂಗ್ ಬೋರ್ವೆಲ್ಲಲ್ಲಿ ಈಗ ನಮ್ಮದೊಂದು ಮೋಟ್ರ್ ಇದೆ, 5 HP ಮೋಟ್ರು. ಅದಕ್ಕೆ ಸೋಲಾರ್ ಬೇಕಾಗಿದೆ. ಅದಕ್ಕೆ ಈಗ ಬಂದೆ, ನಿಮ್ಮದು ಸ್ಟಾಲ್ ನೋಡಿದೆ, ಮೇಗಾ ಸೋಲಾರ್ ಎನರ್ಜಿ ಅಂತೇಳಿ. ಸೊ ಹಾಗಾಗಿ ನಿಮ್ಮನ್ನು ವಿಚಾರಿಸೋಣ ಹೇಗೆ ಏನು ಅಂತ ಬಂದಿದ್ದೀನಿ. ಈಗ 5 HP ಆದರೆ ಯಾವ ರೀತಿ ಏನು ಎತ್ತ ಅನ್ನೋದನ್ನು ಒಂದು ಇನ್ಫಾರ್ಮೇಷನ್ ಕೊಡಿ ಸರ್. ಖಂಡಿತ ಸರ್. ಸರ್ ಇದು 5 HP ಏನಿದೆಯಲ್ಲ, ಟೋಟಲ್ ಕಾಸ್ಟು ನಮ್ಮದು ಇದು ಮೆಗಾ ಗ್ರೀನ್ ಎನರ್ಜಿ ಅಂತೇಳಿ, ಇದು 35 years ಓಲ್ಡ್ ಕಂಪನಿ, ಮೆಗಾ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಮೆಗಾ ಗ್ರೀನ್ ಎನರ್ಜಿ ಅಂತೇಳಿ ಸೋಲಾರ್ನು ನಾವೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ ಆಲ್ರೆಡಿ. ಹೋದ ವರ್ಷದಿಂದೆಲ್ಲ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಕುಸುಂಬಿ ಅಂತೇಳಿ KEB ಡಿಪಾರ್ಟ್ಮೆಂಟಲ್ಲಿ, ಕ್ರೆಡಲಲ್ಲಿ, ಅಲ್ಲಿನೂ ಸಾಕಷ್ಟೆಲ್ಲ ನಾವು ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಈಗ ಈ 5 HP ಏನಿದೆಯಲ್ಲ ಸರ್, ಸರ್ಕಾರ 5 HP ಇದ್ರದ್ದು ಟೋಟಲ್ ಕಾಸ್ಟು ಅಂದರೆ ಪ್ಯಾನಲು ಮತ್ತು ಸ್ಟ್ರಕ್ಚರು, ಪಂಪು, ಮೋಟರು ಇದೆಲ್ಲ ಸೇರಿ ನಿಮಗೆ 3 lakhs rupees ಆಗ್ತಾ ಇದೆ. ಸರ್ಕಾರ ಅದಕ್ಕೇನಿದೆಯಲ್ಲ ಸಬ್ಸಿಡಿ 1.5 ಲಕ್ಷ ಸಬ್ಸಿಡಿ ಕೊಡ್ತಾ ಇದೆ ಸರ್. ಈ ಸಬ್ಸಿಡಿ ಬೇಕು ಅಂತಂತಂದರೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ನಿಮ್ಮ ಪಹಣಿ, ನಿಮ್ಮ ಆಧಾರ್ ಕಾರ್ಡು, ಒಂದು ಫೋಟೋ ಅದನ್ನು ತೊಗೊಂಡೋಗಿ ಅಲ್ಲಿ ಅಪ್ಲಿಕೇಶನ್ ಕೊಟ್ಟೆ ಅವರು ಫಂಡ್ ಅವೈಲಬಿಲಿಟಿ ನೋಡ್ಕೊಂಡ್ಬಿಟ್ಟು ನಿಮಗೆ ಇನ್ಫಾರ್ಮೇಷನ್ಸ್ ಬೇಕಾಗ್ತಾರೆ ಸರ್. ಈಗ 5 HP ಮೋಟ್ರಿಗೆ ನೀವು ಹೇಳ್ತಿರೋದು 3 ಲಕ್ಷ, ಅದರಲ್ಲಿ 1.5 ಲಕ್ಷ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಬರುತ್ತೆ, 1.5 ಲಕ್ಷ ರೈತರು ಹಾಕ್ಬೇಕು. ಖಂಡಿತ ಸರ್. ಸಪೋಸ್ ಈಗ ನಮಗೆ ಇದಕ್ಕೆ ಆಫೀಸ್ಗೆಲ್ಲ ಓಡಾಡೋಕ್ಕೆ ನಮ್ಗೆ ಅನುಕೂಲ ಇಲ್ಲ, ಈಗ ನೀವೇ ಅದರದ್ದು ವ್ಯವಸ್ಥೆ ಏನಾದ್ರು ಮಾಡಿಕೊಡ್ತೀರಾ? ಇಲ್ಲ ಸರ್, ಫಸ್ಟ್ ಏನಿದೆಯಲ್ಲ, ನಾವು ರೈತರು ಏನಿದೆಯಲ್ಲ, ರೈತರು ಹೋಗಿ ಸರ್ಕಾರದ ಕಡೆ ಇರೋದ್ರಿಂದ ಫಸ್ಟ್ ಅರ್ಜಿ ಮಾತ್ರ ಸರ್ಕಾರದ ಅಲ್ಲಿ ತೋಟಗಾರಿಕೆ ಇಲಾಖೆಯಲ್ಲೇ ಕೊಡಬೇಕಾಗುತ್ತೆ, ಅಲ್ಲೇ ಕೊಡಬೇಕಾಗುತ್ತೆ. ಅಲ್ಲಿ ಖಂಡಿತವಾಗಿ ಅಲ್ಲಿ ನಾವು ಫಾರ್ವರ್ಡ್ ಆದ್ಮೇಲೆ ಸಬ್ಸಿಡಿ ಬಂದ ತಕ್ಷಣಕ್ಕೆ ಅವರು ನಮ್ಮ ರೈತರಿಗೆ ಇನ್ಫಾರ್ಮ್ ಮಾಡ್ತಾರೆ, ಈ ತರ ಫಂಡ್ ಬಂದಿದೆ, ಸೋಲಾರ್ ಬೇಕು ಅಂತ ಕೇಳಿದಾಗ ನಮ್ಮ ಕಂಪನಿ ಮೆಗಾ ಗ್ರೀನ್ ಎನರ್ಜಿ ಕಂಪನೀಸ್ ಅವ್ರಿಗೆ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಬಂದು ನಿಮ್ಗೆಲ್ಲ ಸರ್ವೆ ಮಾಡಿ ನಾವು ಒಟ್ಟು ಇನ್ಸ್ಟಾಲೇಷನ್ ಎಲ್ಲ ಒಟ್ಟು ಮಾಡಿಕೊಡ್ತಾ ಇದೀವಿ. ಸರಿ ಸರ್. ಇದಕ್ಕಾಗಿ ಏನಿದೆಲ್ಲ ಸರ್, ಇದಕ್ಕೆ ಈ ನಮ್ಮ ಪ್ರಾಡಕ್ಟಿಗೆಲ್ಲ ಏನಿದೆಲ್ಲ 5 ವರ್ಷ ವ್ಯಾರಂಟಿ ಕೊಡ್ತಾ ಇದೀವಿ. ಏನಕ್ಕೆ 5 ವರ್ಷ? 5 ವರ್ಷ ಸರ್ವಿಸ್ ವಾರಂಟಿ ಅಂತೇಳಿ. ಸರ್ವಿಸ್ ವಾರಂಟಿ ಅದಕ್ಕೇನಿದೆಲ್ಲ ಪ್ರಾಡಕ್ಟ್ ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಯ್ತು ಅಂತಂದ್ರೆ ಅದನ್ನು ಕೊಡ್ತಾ ಇದೀವಿ. ಮತ್ತೆ ಸರ್ವಿಸ್ ಪ್ರತಿಯೊಂದಕ್ಕೆ ಏನಿದೆಲ್ಲ ಅಪ್ ಟು 5 ವರ್ಷ ಮತ್ತೆ 1 ವರ್ಷ ಇನ್ಶೂರೆನ್ಸ್ ಮಾಡಿ ಕೊಡ್ತಾ ಇದೀವಿ. ಈ ಪ್ಯಾನಲ್ಸ್ ಇದಾವಲ್ಲ, ಈ ಪ್ಯಾನಲ್ಸ್ ಪರ್ಫಾರ್ಮೆನ್ಸ್ ವಾರಂಟಿ ಅಂತ ಹೇಳ್ಬಿಟ್ಟು 25 ವರ್ಷ ಇರುತ್ತೆ. ಸಪೋಸ್ 25 ವರ್ಷದಲ್ಲಿ ಏನೋ ಪ್ರಾಬ್ಲಮ್ ಬಂತು ಅಂದ್ರೆ ನೀವು ಅದರದ್ದು ಅಲ್ಲ 5 ವರ್ಷವರೆಗೆ ಏನಾದ್ರು ಪ್ರಾಬ್ಲಮ್ಸ್ ಬಂತು ಅಂತಂದ್ರೆ ರಿಪ್ಲೇಸ್ಮೆಂಟ್, ಅದೇ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇತ್ತು ಅಂತಂದ್ರೆ ರಿಪ್ಲೇಸ್ಮೆಂಟ್ ನಾವು ಮಾಡ್ತೀವಿ ಅದನ್ನ. ಸೊ ಇದು ನೋಡಿ ಸರ್, ಇಷ್ಟೇ ಕಡಿಮೆ ಬಿಸಿಲಲ್ಲಿ ಏನಿದೆಲ್ಲ ನಿಮಗೆ ಇದು 2 HP ಇದು ಡೆಮೋಗಾಗಿ ಇಟ್ಟಿದ್ವಿ. ಇಷ್ಟೇ ಸಣ್ಣ ಬಿಸಿಲಲ್ಲಿನೇ ಇಷ್ಟು ಪ್ರೆಷರ್ ಆಗಿ ವಾಟರ್ ಸಿಗ್ತಾ ಇದೆ. ಇದು ನಿಮಗೆ ಏನಿದೆಲ್ಲ 100 ಅಡಿಯಿಂದ ಅಪ್ ಟು ನಿಮಗೆ 2000 ಅಡಿ ಎತ್ತರವರೆಗೂ ನೀವು ಪಂಪ್ ನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಅಂದ್ರೆ ಡಿಪೆಂಡ್ HPs ಇರ್ತೈತೆ, ಆ ಆಳದ ಮೇಲೆ ಏನಿರ್ತದಲ್ಲ ಅದನ್ನ ಪಂಪ್ ನಾವು ಡಿಸೈನ್ ಮಾಡಿ ನಿಮಗೆ ರೆಕಮೆಂಡ್ ಮಾಡ್ತೀವಿ. ಅದನ್ನ ಈಗ 5 HP ಅನ್ಕೊಳ್ಳಿ, 5 HP ಗೆ ನೀವು ಎಷ್ಟು ಕಿಲೋವ್ಯಾಟ್ ಪ್ಯಾನಲ್ಸ್ ಕೊಡ್ತೀರಾ? 5 HP ಏನಿದೆಲ್ಲ 9 ಪ್ಯಾನಲ್ಸ್ ಆಗ್ತಾ ಇದೀವಿ. ಅದಕ್ಕೇನಿದೆಲ್ಲ ಒಂದು ಪ್ಯಾನಲ್ ಏನಿದೆಲ್ಲ 545 ಪ್ಯಾನಲ್ಸ್, 9 ಪ್ಯಾನಲ್ಸ್ ಹಾಕ್ತೀವಿ ಅದಕ್ಕೆ. 550 ಅವರೇಜ್, 550 ಒಂದು ಪ್ಯಾನಲ್ ವ್ಯಾಟೇಜ್ ಬರುತ್ತೆ. ಹೌದೌದು, 9 ಪ್ಯಾನಲ್ ಹಾಕ್ತೀರಾ 5 HP ಆದ್ರೆ. ಅಷ್ಟು ಸರ್. ಇದಕ್ಕೆ ಇನ್ವರ್ಟರ್ ಇರಲ್ಲ ಸರ್, ಡೈರೆಕ್ಟ್ ಪವರ್ ಜನರೇಟ್ ಆಗುತ್ತೆ. ಡೈರೆಕ್ಟ್ ಈಗ ನೋಡಿ ಸರ್, ಡೈರೆಕ್ಟ್ ಪವರ್ ಇಂದ ಬರ್ತಾ ಇದೆ ನೀರು. ಅಲ್ಲ ಇನ್ವರ್ಟರ್ ಇಲ್ಲಿ ಇರುತ್ತೆ ಸರ್, ಇಲ್ಲಿ ಇರುತ್ತೆ. ಈ ಕನ್ವರ್ಟರ್ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಇದೆಲ್ಲ ಇನ್ವರ್ಟರ್ ನೋಡ್ರಿ ಇಲ್ಲಿದೆ. ಓಕೆ ಡೈರೆಕ್ಟ್ ಡಿಸಿ ಎಲ್ಲ ನಮ್ಗೆ ಅದ್ರ ಬಗ್ಗೆ ಅಲ್ಲೇ ಮಾಹಿತಿ ಎಲ್ಲ ಸಿಗುತ್ತೆ. ಅಲ್ಲಿ DC to AC ಕನ್ವರ್ಟ್ ಆಗಿ ಅಲ್ಲಿ ಬಂದು ಬರ್ತಾ ಇರ್ತದೆ, ಬರುತ್ತೆ. ಅದೆಲ್ಲ ನಿಮಗೆ ಡಿಸ್ಪ್ಲೇ ಆಗ್ತಾ ಇರ್ತೈತೆ, ಎಷ್ಟು ಪವರ್ ಜನರೇಷನ್ ಆಗ್ತಾ ಇದೆ, ನೀರ್ ಎಷ್ಟು ಬರ್ತಾ ಇದೆ, ಆಂಪ್ಸ್ ಎಷ್ಟು ತೋರಿಸ್ತಾ ಇದೆ, ಏನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅನ್ನೋದು ಎಲ್ಲ ಅದರಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಓಕೆ ಸರ್. ನಮ್ದೊಂದು ಡೌಟ್ ಇದೆ, ಈಗ ಕಡಿಮೆ ನೀರು ಗ್ಯಾಪ್ ತಗೊಂಡು ಓಡೋಂತ ಕೆಲವೊಂದು ಓಲುಗಳಿರ್ತವೆ, ಮೋಟರ್ಗೆ ಸಫಿಶಿಯಂಟ್ ಆಗಿರೋ ನೀರು ಸಿಗೋದಿಲ್ಲ, ಅಂತ ಓಲುಗಳಲ್ಲಿ ಯಾವ ರೀತಿ ಏನಾದ್ರು ವೈಂಡಿಂಗ್ ಹೋಗುವಂತ ತೊಂದರೆಗಳೇನಾದ್ರು ಬರುತ್ತೆ? ಸರ್ ಇದರಲ್ಲಿ 100ಕ್ಕೆ 99% ವೈಂಡಿಂಗ್ ಹೋಗತಕ್ಕಂಥ ಬರೋದಿಲ್ಲ. ಇಂಪ್ಲೇರ್ಸ್, ಸ್ಟೀಲ್ ಇಂಪ್ಲೇರ್ಸ್ ಎಲ್ಲ ಹಾಕಿರ್ತಾರೆ. ಅದು ಯಾಕಂದ್ರೆ ಪವರ್ ಇದನ್ನ ಲೋ ವೋಲ್ಟೇಜ್ ನಲ್ಲೇ ನಾವು ಇದನ್ನ ಡಿಸೈನ್ ಮಾಡಿರ್ತಾರೆ DC ಮೋಟರ್ಸ್. ಆ ಒಂದು ಕಾರಣಕ್ಕೆ ನಿಮ್ಗೆ AC ಮೋಟರ್ಸ್ ಆಗುತ್ತೆ ಅಂತಂದ್ರೆ ಮಿನಿಮಮ್ ಏನತ್ತೆ 400 ವೋಲ್ಟೇಜ್ಗೆ ಅದನ್ನ ಡಿಸೈನ್ ಮಾಡಿರ್ತಾರೆ. ಅಲ್ಲಿ ಪವರ್ ಏನಾಗ್ತಾ ಇರ್ತದೆ ಅಂದ್ರೆ ಫ್ಲಕ್ಚುಯೇಷನ್ ಆಗ್ತಾ ಇರೋದ್ರಿಂದ ನೀವು ಹೇಳೋ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. DC ಮೋಟರ್ಸ್ ಇದ್ರಲ್ಲಿ ಏನಿದ್ರೆ ಸಣ್ಣ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇವಾಗ ಕೋಲಾರ ಡಿಸ್ಟ್ರಿಕ್ಟ್ ನೀರು ಕಮ್ಮಿ, ಕಡಿಮೆ ಇರ್ತದೆ.
ಈ ನಾರ್ಮಲ್ ಆಗಿ ನಾವು AC ಮೋಟರ್ಗಳನ್ನ ಏನ್ ರನ್ ಮಾಡ್ತೀವಿ, ಇದು ಬಂದು ಸ್ವಲ್ಪ ಖಾಲಿ ಮೋಟರ್ ಓಡ್ಬಿಡ್ತು ಅಂತ ಹೇಳಿದ್ರೆ ಮೋಟರ್ ಸುಟ್ಟೋಗತ್ತೆ. ಅಂತ ತೊಂದ್ರೆ ಇದ್ರಲ್ಲೂ ಬರಂಗಿದ್ರೆ ಸಾಧ್ಯ ಇಲ್ಲ ಸರ್, ಇಲ್ಲ ತುಂಬಾ ಕಡಿಮೆ ಸರ್, ತುಂಬಾ ಕಡಿಮೆ ಬರುತ್ತೆ. ಸಾಕಷ್ಟು ನಾವು ಇಲ್ಲಿ ಕೋಲಾರ ಡಿಸ್ಟಿಕ್ ಅಲ್ಲೆಲ್ಲ ಹಾಕಿದೀವಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಂದ್ರೆ ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಒಂದು 1000 ಅಡಿ ಇಂದ ನೀರ್ ತೆಗಿಯೋದಕ್ಕೆ ನಿಮಗೆ ಎಷ್ಟು ಪ್ರೈಸ್ ಆಗ್ಬೋದು ಅಂತ ಒಂದು ಅಂದಾಜು? ಸರ್ ಡಿಪೆಂಡ್ಸ್ ಮೇಲೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕೊಡಬೇಕಾಗುತ್ತೆ. ಒಂದ್ಸಲ ನಮ್ಮ ಕಚೇರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಸ್ನೇಹಿತರೆ, ಇವ್ರ ನಂಬರ್ ಈಗ ಬೋರ್ಡ್ ಅಲ್ಲಿ ಇರೋದೆಲ್ಲ ನೀವು ಆಲ್ಮೋಸ್ಟ್ ನೀವು ಓದಿರ್ತೀರಾ. ಸೊ ಆ ನಂಬರ್ ನ ಅಪ್ಡೇಟ್ ಮಾಡಿರ್ತೀನಿ. ಏನಾದ್ರು ಎಕ್ಸ್ಟ್ರಾ ಮಾಹಿತಿಗಳು ಬೇಕಾದ್ರೆ ಸೋಲಾರ್ ಮೋಟರ್ಗಳ ಬಗ್ಗೆ ಆಗ್ಲಿ, ಒಂದು ಇದ್ರ ಬಗ್ಗೆ ಪ್ಯಾನಲ್ಸ್ ಬಗ್ಗೆ ಎಲ್ಲ ಇದು ಡೀಟೇಲ್ಸ್ ನೀವು ಅವ್ರನ್ನ ಕೇಳಿ ತಿಳ್ಕೊಬಹುದು. ಯಾಕಪ್ಪ ಅಂತ ಹೇಳಿದ್ರೆ ಈಗ ಕರೆಂಟ್ಗಳು ಗೊತ್ತೇ ಇರ್ತದೆ. ಬೇಸಿಗೆ ಬಂತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದ್ದಂಗೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಕರೆಂಟ್ ಅಭಾವ ಅನ್ನೋದು ಇದ್ದೇ ಇರ್ತದೆ. ಅವ್ರು ಕೊಡೋ ಒಂದು 7 ಅವರ್ ಕರೆಂಟ್ನ ಕಟ್ ಮಾಡಿ ತುಂಡು ಮಾಡಿ ಒಂದು 3 ಅವರ್ 4 ಅವರ್ಗೆ ತಗೊಬಂದ್ಬಿಡ್ತಾರೆ. ಇಂಥ ಟೈಮಲ್ಲಿ ಯಾವ್ದಾದ್ರು ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುವಂತ ಬೆಳೆಗಳನ್ನ ಹಾಕ್ಬಿಟ್ಟು ಕಂಗಾಲಾಗಿ ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿ ಇರೋದಿಲ್ಲ. ಗೊತ್ತಾರೆ, ಮುಂಜಾನೆ ಸ್ಟಾರ್ಟ್ ಆದ್ರೆ ಒಂದು ಎಷ್ಟು ಗಂಟೆಗೆ ಇದಾಗ್ಬೋದು ಸರ್? ಇದು 9 ಗಂಟೆ ಹೇಳ್ತಾರೆ ಇವರು. 9 ಗಂಟೆ, ಆಮೇಲೆ ಮತ್ತೆ ಸಂಜೆ 5 ಗಂಟೆವರೆಗೂ ನೋಡಿದ್ರಲ್ಲ ಸ್ನೇಹಿತರೆ, ಸಂಜೆ 5-6 ಗಂಟೆವರೆಗೂ ಇವಾಗ ಕಂಟಿನ್ಯೂಸ್ ಆಗಿ ಇದೇನಾದ್ರು ನಾವು ಚಾಲ್ತಿಯಲ್ಲಿ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಒಂದು ಕೃಷಿ ಹೊಂಡನ ಒಂದು ಈಗ ನೋಡಿ ಟೈಮ್ ಆಲ್ರೆಡಿ 5 ಗಂಟೆ ಆಗಿದೆ. ನೀರ್ ನೋಡ್ತಿರ್ಬೋದು, ಪಂಪಿಂಗ್ ಅಲ್ಲಿ ಚೆನ್ನಾಗೇ ಇದೆ. ಈ ತರ ಏನಂತ ಹೇಳಿದ್ರೆ ಒಂದು ಕೃಷಿ ಹೊಂಡಕ್ಕಾಗ್ಲಿ, ಒಂದು ಬಾವಿಗಾಗ್ಲಿ, ಒಂದು ಟ್ಯಾಂಕ್ ಆಗ್ಲಿ ಸ್ಟೋರೇಜ್ ಅನ್ನೋದು ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಕರೆಂಟ್ ಇದ್ದಾಗ ಬೇಕಾದ್ರೆ ನಮ್ಮ ತೋಟಗಳಿಗೆ ಓಡಿಸ್ಕೊಬಹುದು. ಕರೆಂಟ್ ಮೇಲೆ ಡಿಪೆಂಡೆನ್ಸಿನ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಬಹುದು. ಏನಂತ ಅಂತ ಹೇಳಿದ್ರೆ ಮೈನ್ ಆಗಿ ಸ್ಟೋರೇಜ್ಗೆ ಮತ್ತೆ ಇದಕ್ಕೆ ಎರಡಕ್ಕೂ ಇವಾಗ ಅನುಕೂಲ ಆಗುತ್ತೆ. ನಮ್ಗೆ ಏನಾದ್ರೆ ಸ್ಟೋರೇಜ್ ಅಲ್ಲಿರೋ ನೀರ್ನು ಹೊಡಿಬಹುದು, ನಂತರ ಇದು ಬೋರ್ವೆಲ್ ಇಂದಾನು ತೆಗಿಬಹುದು. ಸರ್ ಈಗ ತಾವು ನಿಮ್ ಸೋಲಾರ್ದು ಹಗಲ್ಗೆಲ್ಲ ಓಡೋದ್ರ ಬಗ್ಗೆ ಮಾಹಿತಿ ಕೊಟ್ರಿ. ಖಂಡಿತ ಸರ್. ಈಗ ಇನ್ನೊಂದು ರೈತರಿಗೊಂದು ಅನುಮಾನ ಅನ್ನೋ ಸಂದೇಹ ಅನ್ನೋದೊಂದಿರುತ್ತೆ. ಈಗ ನಾವು ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಇರೋ ಬೋರ್ವೆಲ್ ನಿಮ್ ಸೋಲಾರ್ ಹಾಕ್ತೀರಿ, ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೂ ಓಡಿಸ್ತೀರಿ. ಈಗ ನಮ್ಗೆ ರಾತ್ರಿ 3 ಅವರ್ಸು ಕರೆಂಟ್ ಕೊಟ್ಟಿರ್ತಾರೆ. ಪ್ರತಿಯೊಬ್ಬ ರೈತರು ಮೀಟರ್ ಇದು ಹಾಕೊಂಡಿರ್ತಾರೆ, ಏನೋ ಸರ್ವಿಸ್ ತಗೊಂಡಿರ್ತಾರೆ, ಆ ಕರೆಂಟ್ ಇರುತ್ತೆ, ಅದು ವೇಸ್ಟ್ ಆಗತ್ತಲ್ಲ. ಹಾಗಾಗಿ ನೈಟ್ ನಾವು ನಿಮ್ಮ ಪ್ಯಾನೆಲ್ ಜೊತೆಯಲ್ಲಿ ನಮ್ಮ ಎಕ್ಸಿಸ್ಟಿಂಗ್ ಬೋರ್ಗೆ ಕರೆಂಟ್ ನಿಂದಾನು ಓಡಿಸಬಹುದಾ? ಸರ್ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಬೆಳಗಿನ ಅವರ್ಸ್ನಲ್ಲಿ ನೀವು ಸಾಕಷ್ಟು ಟೈಮ್ ಅಂದ್ರೆ 6 to 7 ಅವರ್ಸ್ 8 ಅವರ್ಸ್ ನೀರು ಸಿಕ್ಕಿರುತ್ತೆ, ಸಫಿಷಿಯೆಂಟ್ ವಾಟರ್ ಅನ್ನಿಸುತ್ತೆ. ಇನ್ ಕೇಸ್ ನಿಮಗೆ ಹೆಚ್ಚಿನ ನೀರು ಬೇಕಾಗಿದೆ ಅಂತಂದ್ರೆ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ AC/DC ಗೆ ಕನ್ವರ್ಟ್ ಆಗತಕ್ಕಂಥದ್ದು ಒಂದು ಕನ್ವರ್ಟರ್ ಅಂದ್ರೆ ಇರುತ್ತೆ. ಅದನ್ನ ಕನ್ವರ್ಟರ್ ಹಾಕೊಂಡು ನೀವು AC ಗೆ ಮಾಡ್ಕೋಬಹುದು. ಅದಕ್ಕೆ ರಾತ್ರಿ ಟೈಮ್ ನಾವು ಓಡಿಸ್ಕೋಬಹುದು. ಅವಾಗ ರೈತರಿಗೆ ಒಂದು 3 ಅವರ್ ಎಕ್ಸ್ಟ್ರಾ ನೀರು ಬರುತ್ತೆ. ಅದಕ್ಕೆ ಕನ್ವರ್ಟರ್ ಹಾಕೋಬೇಕಾಗುತ್ತೆ. ಓಕೆ ಸರ್, ಓಕೆ. ಅದಂತೆ ಸೊ ಎರಡಕ್ಕೂ ಅನುಕೂಲ ಇದೆ. ಇದು AC ಗೂ ಆಗತ್ತೆ, DC ಗೂ ಆಗತ್ತೆ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಸೊ ಇಷ್ಟೆಲ್ಲ ಒಂದು ಯೂಸಸ್ ಇರ್ತದೆ. ಇಂಥ ಏನಾದ್ರು ಮಾಹಿತಿಗಳು ಬೇಕಾಗಿರೋರು, ಇಂಥದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಕೊಂತೀನಿ. ಮೇಘಾ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್, ಸೋಲಾರ್ ವಾಟರ್ ಸೊಲ್ಯೂಷನ್ಸ್. ಇನ್ನ ಅವ್ರ ನಂಬರ್ ಎಲ್ಲ ನೋಡೋದಾದ್ರೆ ಇಲ್ಲಿದೆ, ಗಮನಿಸಬಹುದು. ಈ ನಂಬರ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಇದ್ದಾಗ ಬೇಕಾದ್ರೆ ಇನ್ನಷ್ಟು ಮಾಹಿತಿನ ತಿಳ್ಕೊಬಹುದು. ಸೊ ಒಟ್ಟಾರೆ ಈ ಮಾಹಿತಿ ಎಲ್ಲರೂ ಇಷ್ಟ ಆಗಿದೆ ಅನ್ಕೊಂತೀನಿ. ನಮ್ಗೆ ಬೇಕಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.